ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಸ್ನೇಹಿತ ರಾಘವೇಂದ್ರ ಎಸ್. ಶ್ರೀನಿವಾಸಪುರ ರಾಜಕೀಯದಲ್ಲಿ ಈಗ ಹೊಸ ಹೈಡ್ರಾಮಾ ಒಂದು ಶುರುವಾಗಿದೆ. ಶಾಸಕ ಜಿ.ಕೆ. ವೆಂಕಟಶಿವರೆಡ್ಡಿ ಅವರು ಮಾಲೂರಿನ ವೆಂಕಟಾಚಲಪತಿ ಅನ್ನೋರ ಮೇಲೆ SP ಆಫೀಸ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಒಂದು ವಿಡಿಯೋ ಮಾಡಿ ನನ್ನ ಮಾನ ಹರಾಜು ಆಗ್ತಿದ್ದಾರೆ, ನನ್ನ ಹೆಲ್ತ್ ಬಗ್ಗೆ ಸುಳ್ಳು ಸುದ್ದಿ ಹಬ್ಬಿಸಿದ್ದಾರೆ ಅಂತ ಶಾಸಕರು ಗರಂ ಆಗಿದ್ದಾರೆ. ಆದ್ರೆ ಈ ಕಂಪ್ಲೇಂಟ್ ಬೆನ್ನಲ್ಲೇ ಈಗ ವೆಂಕಟಾಚಲಪತಿ ಪರವಾಗಿ ಅವರ ಬೆಂಬಲಿಗರು ಮತ್ತು ಕ್ಷೇತ್ರದ ಜನರಿಂದ ಭಾರಿ ಕೌಂಟರ್ ಕೇಳಿ ಬರ್ತಾ ಇದೆ. ಪ್ರಶ್ನೆ ಮಾಡೋದೇ ತಪ್ಪ? ಜನಪ್ರತಿನಿಧಿ ಅಂದ ಮೇಲೆ ತಪ್ಪು ಒಪ್ಪುಗಳನ್ನ ಪ್ರಶ್ನೆ ಮಾಡೋ ಅಧಿಕಾರ ಪ್ರತಿಯೊಬ್ಬ ಮತದಾರರಿಗೂ ಇರುತ್ತದೆ. ಇಲ್ಲಿ ಯಾವುದೇ ಪರ್ಸನಲ್ ದ್ವೇಷ ಅಥವಾ ಚಾರಿತ್ಯ ವಧೆ ಮಾಡೋ ಉದ್ದೇಶ ಇರಲ್ಲ. ಎಲೆಕ್ಷನ್ ಟೈಮ್ ನಲ್ಲಿ ನಡೆದ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಕ್ಷೇತ್ರದ ಒಬ್ಬ ಸಾಮಾನ್ಯ ಪ್ರಜೆಯಾಗಿ ಅವರು ಧ್ವನಿ ಎತ್ತಿದ್ದಾರಷ್ಟೇ. ಇದೊಂದು ದೊಡ್ಡ ಅಪರಾಧ ಅನ್ಬೇಕಾ ಅನ್ನೋದೇ ಜನಗಳ ಪ್ರಶ್ನೆ. ಹಾಗೂ ರಾಜಕೀಯ ಚರ್ಚೆ ಏನು ಹೊಸದೇನಲ್ಲ. ವಿಧಾನ ಪರಿಷತ್ ಎಲೆಕ್ಷನ್ ಅಲ್ಲಿ ನಡೆದಂತಹ ಅಡ್ಡ ಮತದಾನಗಳ ಬಗ್ಗೆ ಇಡೀ ರಾಜ್ಯದಲ್ಲೇ ಚರ್ಚೆ ನಡೀತಾ ಇದೆ. JDS ಪಕ್ಷದ ಒಳಗೆ ಏನಾಗಿದೆ ಅನ್ನೋದು ಕಣ್ಣಾರೆ ನೋಡ್ತಾ ಇರೋ ಕಾರ್ಯಕರ್ತರು ತಮ್ಮ ಆಕ್ರೋಶ ಹೊರಗೆ ಹಾಕಿದ್ದಾರೆ. ಇದನ್ನ ರಾಜಕೀಯ ಷಡ್ಯಂತ್ರ ಅಂತ ಕರೆಯುವುದು ಎಷ್ಟು ಸರಿ? ಇದು ಕೇವಲ ಸಾರ್ವಜನಿಕವಾಗಿ ಕೇಳಿ ಬರ್ತಿರೋ ಆಪಾದನೆಗಳ ಮೇಲಿನ ವಿಶ್ಲೇಷಣೆ ಅಷ್ಟೇ. ಅವರ ಹೆಲ್ತ್ ಬಗ್ಗೆ ಕಾಳಜಿ ವಹಿಸಿದೆ ತಪ್ಪ? ಇನ್ನು ಶಾಸಕರ ಆರೋಗ್ಯದ ವಿಷಯ, ಕ್ಷೇತ್ರದ MLA ಅಂದ ಮೇಲೆ ಅವರ ಫಿಟ್ ಆಗಿರಬೇಕು, ಚೆನ್ನಾಗಿರ್ಬೇಕು ಅನ್ನೋದು ಜನರ ಆಸೆ. ಕಾಲುಗಳೆಲ್ಲ ನೋವುಗಳಿದೆ, ಅದ್ರ ಬಗ್ಗೆ ಪ್ರಶ್ನೆ ಮಾಡಿದ್ದು ಕೇವಲ ಕಾಳಜಿಯಿಂದೇ ಹೊರತು ಅವರ ಕುಟುಂಬಕ್ಕೆ ಮಾನಸಿಕ ನೋವು ಕೊಡಬೇಕು ಅನ್ನೋ ದುರುದ್ದೇಶದಿಂದ ಅಲ್ಲ. ನಮ್ಮ ಹೆಲ್ತ್ ಹೇಗಿದೆ ಅನ್ನೋದು ನಮಗೆ ಗೊತ್ತಿರೋದಿಲ್ವಾ ವೆಂಕಟಶಿವರೆಡ್ಡಿ ಅವರೇ? ಖಂಡಿತವಾಗ್ಲೂ ಇದರಲ್ಲಿ ಯಾವುದೇ ದುರುದ್ದೇಶ ಇಲ್ಲ. ಟಿಕೆಟ್ ಸಿಗಲ್ಲ ಅನ್ನೋ ಜನರ ಮಾತು ನಾವು ಕೇಳಿದ್ದು ಅಂತ ಅವ್ರು ಹೇಳಿದ್ದಾರೆ. ಇದ್ರಲ್ಲಿ ತಪ್ಪೇನಿದೆ? ಮುಂದಿನ ಎಲೆಕ್ಷನ್ ಅಲ್ಲಿ ಯಾರಿಗೆ ಟಿಕೆಟ್ ಸಿಗುತ್ತೆ, ಯಾರನ್ನ ಪ್ರೆಸಿಡೆಂಟ್ ಸ್ಥಾನದಿಂದ ಕಿತ್ತಾಕ್ತಾರೆ ಅನ್ನೋದು ಈಗಾಗಲೇ ಪಬ್ಲಿಕ್ ನಲ್ಲಿ ದೊಡ್ಡ ಟಾಪಿಕ್ ಆಗಿದೆ. ಇದನ್ನ ವೆಂಕಟಾಚಲಪತಿ ಅವರು ಅವರ ವಿಡಿಯೋದಲ್ಲಿ ಹೇಳಿದ್ದಾರೆ ಹೊರತು ತಾವೇ ಅಧಿಕೃತವಾಗಿ ಎಲ್ಲಿಯೂ ಲಿಖಿತವಾಗಿ ಘೋಷಣೆ ಮಾಡಿಲ್ಲ. ನಮಗೆ ಅನಿಸಿದ್ದನ್ನ, ತೋರಿದ್ದನ್ನ, ಕೇಳಿದ್ದನ್ನ ಹೇಳುವಂಥದ್ದು ಒಂದು ಸಾರ್ವಜನಿಕ ಸಾಮಾನ್ಯ ಹಕ್ಕು. ಒಟ್ಟಾರೆ ನೋಡಿದ್ರೆ ಇದೊಂದು ಸಾಮಾನ್ಯ ಪ್ರಜ್ಞೆಯ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಅಡಗಿಸುವಂತಹ ಪ್ರಯತ್ನ ಅಂತ ವೆಂಕಟಾಚಲಪತಿಯವರು ಅವರ ಪರವಾಗಿರುವಂತಹ ಜನಗಳು ಹೇಳ್ತಿದ್ದಾರೆ. ಕೇವಲ ಒಂದು ವಿಡಿಯೋ ಹಾಕಿದ್ದಕ್ಕೆ ಇಷ್ಟೊಂದು ದೊಡ್ಡ ಮಟ್ಟದ ಕಾನೂನು ಕ್ರಮಕ್ಕೆ ಮುಂದಾಗಿರೋದು ಎಷ್ಟು ಸರಿ ಅನ್ನೋದು ಸಾರ್ವಜನಿಕರ ಪ್ರಶ್ನೆ. ತನಿಖೆ ಎದುರಿಸೋಕೆ ಸಾರ್ವಜನಿಕರು ರೆಡಿಯಾಗಿರ್ತಾರೆ. ಯಾವುದೋ ಒಬ್ಬ ಸಾಮಾನ್ಯ ವ್ಯಕ್ತಿ ನಿಮ್ಮ ವಿರುದ್ಧ ಏನಾದ್ರೂ ಪ್ರಶ್ನೆ ಮಾಡಿದ್ರೆ ಇನ್ನು ಬದುಕಕ್ಕೂ ಆಗುತ್ತಾ? ಈ ಪ್ರಕರಣವನ್ನ ನಾವು ಯಾಕೆ ತಗೊಂಡಿದೀವಿ ಅಂತ ಅಂದ್ರೆ, ಎಲ್ಲೋ ಒಂದು ಕಡೆ ಹೋರಾಟಗಾರರು ಅಥವಾ ವಕೀಲರು ಅಥವಾ ಯಾವುದೋ ಸಂಘದವರು ಒಂದು ಪ್ರಶ್ನೆ ಮಾಡಿದ್ರೆ ಇವತ್ತಿನ ಕಾಲದಲ್ಲಿ ಅವರು ಲೀಗಲ್ ಹೋರಾಟ ಮಾಡ್ತೀನಿ, ಕಾನೂನಾತ್ಮಕ ಹೋರಾಟ ಮಾಡ್ತೀನಿ ಅಂತ ಹೇಳಿ ಬರ್ತಾರೆ. ನನ್ನೊಂದು ಕಿವಿ ಮಾತು ಜಿ.ಕೆ. ವೆಂಕಟಶಿವರೆಡ್ಡಿ ಅವರಿಗೆ, ಸ್ವಾಮಿ ನೀವೊಂದು ಜನಪ್ರತಿನಿಧಿ, ನಿಮ್ಮ ಮೇಲೆ ಒಬ್ಬ ಬಲ್ಲವ ಅಥವಾ ಹುಳ್ಳವ ಅಥವಾ ಏನೂ ಇಲ್ಲದವನು ಪ್ರಶ್ನೆ ಮಾಡಬಲ್ಲ, ಪ್ರಶ್ನೆ ಮಾಡಲೇಬೇಕು. ಇಲ್ಲ ನೀವೇ ಸರ್ವಾಧಿಕಾರಿಗಳು, ಡಿಕ್ಟೇಟರ್ ಅಂತ ಏನಾದರೂ ನೀವೇ ಬರ್ಕೊಂಡಿದ್ದೀರಾ ಅಥವಾ ಡಿಕ್ಟೇಟರ್ಶಿಪ್ ನೀವು ಮಾಡ್ತಿದ್ದೀರಾ? ಯಾರು ನನ್ನ ವಿರುದ್ಧ ಮಾತಾಡೋಂಗಿಲ್ಲ, ನಾನು ಮಾತಾಡಿದ್ರೆ ಕೋರ್ಟ್ಗೆ ಹೋಗಿ ಸ್ಟೇ ತಂದ್ಬಿಡ್ತೀನಿ, ಮಾತಾಡಿದ್ರೆ ನಾನು ಕಂಪ್ಲೇಂಟ್ ಕೊಟ್ಟು FIR ಮಾಡಿಸ್ಬಿಡ್ತೀನಿ ಅಂದ್ರೆ ನೀವು ಒಂದು ಡಿಕ್ಟೇಟರ್ಶಿಪ್ ರಾಜ್ಯವನ್ನ ಕಟ್ತಾ ಇದ್ದೀರಾ. ಶ್ರೀನಿವಾಸಪುರ ಒಂದು ತಾಲೂಕು ಅಷ್ಟೇ, ಅದು ಕೋಲಾರ ಜಿಲ್ಲೆಯಲ್ಲ. ಸೊ ಹಾಗಾಗಿ ಸಾಧ್ಯವಾದ್ರೆ ತಗೊಳ್ಳಿ, ತಿದ್ಕೊಳ್ಳಿ, ಮುಂದೆ MLA ಆಗೋಕ್ಕೆ ಆದ್ರೆ ಟ್ರೈ ಮಾಡಿ. ಯಾಕೆಂದ್ರೆ ಜನರು ಕೇಳಿರುವಂತಹ ಅಭಿಪ್ರಾಯಗಳನ್ನ ಒಬ್ಬ ವ್ಯಕ್ತಿ ವ್ಯಕ್ತಪಡಿಸೋದ್ರಲ್ಲಿ ತಪ್ಪೇ ಇಲ್ಲ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಜೈ ಹಿಂದ್.